ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಭಾನುವಾರ ಸ್ವಲ್ಪ ಲೇಟಾಗೇ ಇದ್ದೆ. ಲೇಟಾಗಿ ಅಂದರೆ ಒಂದು ಅರ್ಧ ಗಂಟೆ ಲೇಟಾಗಿ ಎದ್ದು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಷಾಯದ ಒಂದು ರೀತಿನ ಇವತ್ತಿಂದ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕೆ ಏನು ಅಂತಲೂ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇವತ್ತು ಕಷಾಯಕ್ಕೆ ನಾನು ಓಂಕಾಳು ಮತ್ತು ಸೋಂಪನ್ನು ಹಾಕ್ತಾ ಇದ್ದೀನಿ. ನಾನು ಸೋಂಪು ಸ್ವಲ್ಪ ಖಾಲಿಯಾಗಿತ್ತು, ಸಾಲ್ಟೇಜ್ ಆಗಿತ್ತು, ಅದಕ್ಕೆ ಸ್ವಲ್ಪ ಜೀರಿಗೆನೂ ಸೇರಿಸಿದೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡು ಕುಡಿದ್ರೆ ಎಷ್ಟು ಬೇಗ ದೇಹದಲ್ಲಿರೋ ಬೊಜ್ಜು ಕರಗುತ್ತೆ ಅಂದರೆ ತುಂಬಾ ಬೇಗ ಬೊಜ್ಜು ಕರಗುತ್ತೆ. ಬೊಜ್ಜಿನಂಶ ಇರೋರು, ಹೊಟ್ಟೆ ದಪ್ಪ ಇದೆ, ತೊಡೆ ದಪ್ಪ ಇದೆ ಅನ್ನೋರು ಈ ಒಂದು ಅರ್ಧ ಲೀಟ್ರ್ ನೀರನ್ನು ಅಂದರೆ ಬಿಸಿ ಬಿಸಿ ನೀರಿಗೆ ಸ್ವಲ್ಪ ಸೋಂಪು, ಓಂಕಾಳು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 3-4 ನಿಮಿಷ ಕುದಿಸ್ಕೊಂಡು ಅದಾದಮೇಲೆ ಬಿಸಿ ನೀರಿಗೆ ಒಂದು ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಅದಾದಮೇಲೆ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಆದರೆ ಇದ್ರ ಜೊತೆಗೆ ಸ್ವಲ್ಪ ವ್ಯಾಯಾಮ ಇದ್ರೂ ಬೇಗ ಸಣ್ಣ ಆಗ್ಬೋದು. ಯಾರಿಗೆ ಇದು ಅಂತ ಹೇಳ್ತಾ ಇದ್ದಾರಾ? ಯಜಮಾನ್ರಿಗೆ. ಯಜಮಾನ್ರು ಸ್ವಲ್ಪ 1-1.5 kg ವೆಯ್ಟ್ ಜಾಸ್ತಿ ಆಗಿದ್ದೀನಿ ಅಂತ ಹೇಳಿದರು. ಹಾಗಾಗಿ ಕಷಾಯನ ಅವರಿಗೋಸ್ಕರ ಸ್ವಲ್ಪ ಬದಲಾವಣೆ ಮಾಡಿಕೊಟ್ಟೆ. ನನಗೋಸ್ಕರ ಮಾತ್ರ ನಾನು ಮಾಮೂಲಿ ಜೀರಿಗೆ ಕಷಾಯನ ಮಾಡ್ಕೊಂಡು ಕುಡಿದೆ. ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದಾದ್ಮೇಲೆ ಮಾಮೂಲಿ ರಾಗಿ ಮಾಲ್ಟನ್ನು ಕುಡಿತಾ ಇದ್ದೀನಿ. ಅದು ಕುಡಿದಾದ್ಮೇಲೆ ದೋಸೆಗೆ ನೆನೆ ಹಾಕ್ತಾ ಇದ್ದೀನಿ. ದೋಸೆಗೆ 1.5 ಪಾವಷ್ಟು ಅಕ್ಕಿ, ಒಳ ಇಡಿಯಾಗಿ 2 ಇಡಿಯಷ್ಟು ನಾನು ಉದ್ದಿನಬೇಳೆ, ಫುಲ್ಲು 1 ಇಡಿ ಹಾಕಿದ್ರೆ ಸಾಕಾಗುತ್ತೆ. ಅದೇ ಒಳ ಇಡಿಯಾಗಿ 2 ಇಡಿ ಹಾಕಿದ್ರೆ ನನಗೆ ಕರೆಕ್ಟು ಮೆಜರ್ಮೆಂಟ್ ಸಿಗುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ, 2 ಇಡಿಯಷ್ಟು ಅವಲಕ್ಕಿ ಹಾಕಿದ್ದೀನಿ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಸಾಬುದಾನ ಹಾಕಿದ್ದೀನಿ. ಇಷ್ಟನ್ನು ಸಾಬುದಾನ ಅವಲಕ್ಕಿ ಸಪ್ರೇಟಾಗಿ ನೆನೆಸ್ಕೊಳ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ 3-4 ಸಲ ಚೆನ್ನಾಗಿ ತೊಳ್ಕೊಂಡು ಬೆಳಿಗ್ಗೆನೇ ನೆನೆ ಹಾಕ್ತೀನಿ ದೋಸೆಗೆ. ಸಂಜೆ 4-4:15ಗೆ ರುಬ್ಕೊಂಡ್ಬಿಟ್ರೆ ಚೆನ್ನಾಗಿ ಉಕ್ಕು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಏನಾದರೂ ಉಕ್ಕು ಬರೋದಕ್ಕೆ ಇನ್ನೊಂದು ಟಿಪ್ ಏನಂದರೆ, ರಾತ್ರಿ ಉಳಿದಿರೋ ಅನ್ನ ಏನಾದರೂ ಇದ್ದರೆ 1 ತುತ್ತು ಅಥವಾ 2 ತುತ್ತು ಉಳಿದಿದ್ರೂ ಪರವಾಗಿಲ್ಲ, ಹಾಕಿ ರುಬ್ಬಿಡಿ, ಬೇಗನೆ ಚೆನ್ನಾಗಿ ಉಕ್ಕು ಬರುತ್ತೆ. ಆಮೇಲೆ ದೋಸೆನೂ ಸಹ ರುಚಿಯಾಗುತ್ತೆ. ಹಾಗೆಯೇ ಇವತ್ತು ಮಾತಾಡ್ತಾ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಹಾಗಲಕಾಯಿ ಇತ್ತು, ಒಂದು ಸ್ವಲ್ಪ ಹಾಗಲಕಾಯಿ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ. ಜೊತೆಗೆ ಸ್ವಲ್ಪ ಹಸಿ ತೊಗರಿಕಾಯಿ ಕಾಲ ಅಲ್ವಾ, ಅದ್ರ ಜೊತೆಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು ದಂಟು ಸೊಪ್ಪು ಎರಡನ್ನೂ ಹಾಕಿ ಉಪ್ಸಾರು ಮಾಡೋಣ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಭಾನುವಾರನೂ ಸಹ ತಿಂಡಿ ಮಾಡಬೇಕಾ ಅಂತಂದರೆ ಮನೆಯವರ ನಮ್ಮ ಯಜಮಾನರ ಚಿಕ್ಕಪ್ಪ ಬಂದಿದ್ದರು. ಆ ಕಾರಣಕ್ಕೋಸ್ಕರ ನಾನು ತಿಂಡಿ ಅವರಿಗೆ ಚಪಾತಿ, ಹಾಗಲಕಾಯಿ ಪಲ್ಯ ಬೇಕೇ ಬೇಕು. ಶುಗರ್ ಪೇಷಂಟ ಅಂದರೆ ಶುಗರ್ ಪೇಷಂಟ್ ಅಲ್ಲ, ಅವ್ರಿಗೆ ಹಾಗಲಕಾಯಿ ಪಲ್ಯ ಅಂದರೆ ನನ್ನ ಕೈ ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಆ ಕಾರಣಕ್ಕೋಸ್ಕರ ಕೇಳಿಕೊಂಡು ಮಾಡಿಕೊಡಮ್ಮ ಹಾಗಲಕಾಯಿ ಪಲ್ಯ ತಿಂದು ತುಂಬ ದಿನ ಆಯಿತು ಅಂದರು. ಹಾಗಾಗಿ ಅವರಿಗೋಸ್ಕರ ಹಾಗಲಕಾಯಿ ಪಲ್ಯ, ಚಪಾತಿ, ಹಾಗೆ ನಮಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಉಪ್ಸಾರು. ಬೆಳಿಗ್ಗೆ ಮುದ್ದೆ ಊಟ ಮಾಡ್ತೀರಾ ಅಂದರೆ ಊಟ ಮಾಡಿದ್ರೆ ಏನು ತಪ್ಪು? ರಜದಲ್ಲಿ ಒಂದು ದಿನಾದರೂ ಮುದ್ದೆ ಊಟ ಮಾಡಬೇಕು. ರಜಾ ಹಾಕೋ ದಿನವೂ ಸಹ ಮುದ್ದೆ ಊಟ ಮಾಡ್ತೀನಿ. ರಾಗಿ ಮಾಲ್ಟ್ ಕುಡಿಯೋದ್ರಿಂದ ಬೆಳಗಿನ ತಿಂಡಿನ ಅವಶ್ಯಕತೆ ಇಲ್ಲ. ಆದರೆ ಭಾನುವಾರ ಆಗಿದೆ, ಮಕ್ಕಳು ಎಲ್ಲ ಮನೇಲಿ ಇರ್ತಾರೆ. ಅವ್ರ ಜೊತೆ ನಾವು ಕೂತ್ಕೊಂಡು ಊಟ ಮಾಡಲಿಲ್ಲ ಅಂದರೆ ಮಕ್ಕಳು ಸಹ ಬೇಜಾರು ಮಾಡ್ಕೊಳ್ತಾರೆ. ಹಾಗಾಗಿ ಬೆಳಗಿನ ತಿಂಡಿ ಲೈಟಾಗಿ ತಗೊಳ್ಳೇಬೇಕಾಗತ್ತೆ. ಹಾಗೆ ಹಾಗಲಕಾಯಿ ಗೊಜ್ಜಿಗೆ ಏನೇನು ಬೇಕು ಎಲ್ಲನೂ ಸಹ ಹೇಳ್ತೀನಿ. ತುಂಬ ಸಿಂಪಲ್ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಹಾಗೆ ಸ್ನೇಹಿತರೆ, ಇವತ್ತಿನ ವಿಷಯದಲ್ಲಿ ಯಾರೆಲ್ಲ 4 ಜನಕ್ಕೋಸ್ಕರ ಬದುಕ್ತೀರಾ? ಅಯ್ಯೋ, 4 ಜನ ಕ್ಯಾಕರಿಸಿ ಮುಖಕ್ಕೆ ಹೋಗಿದ್ದಾರೆ. ಅಯ್ಯೋ, 4 ಜನ ನೋಡಿದ್ರೆ ಏನು ಅನ್ನಲ್ಲ, 4 ಜನ ನಮ್ಮ ನೋಡಿ ಹಾಡ್ಕೊಳ್ಳೋದಿಲ್ವಾ? ಆ 4 ಜನ ಯಾರು? ನಿಮ್ಗೆ ಯಾರಾದರೂ ಗೊತ್ತಿದ್ದಾರಾ ಆ 4 ಜನ? ದಯವಿಟ್ಟು ಕಮೆಂಟ್ ಹಾಕಿ. ಯಾಕೆ ಅಂದರೆ ನಮ್ಮ ಅಜ್ಜಿ ಹೇಳ್ತಿದ್ದ ಮಾತಿಗೆ ನಾನು ಇದುವರೆಗೂ ಹುಡುಕ್ತಾನೇ ಇದ್ದೀನಿ. ಆ 4 ಜನ ಯಾರಂತ ಸಿಗ್ತಾ ಇಲ್ಲ. ಯಾಕೆಂದರೆ ನಾನು ನನಗೋಸ್ಕರ ಬದುಕ್ತಿದ್ದೀನಲ್ಲ, ಅದಕ್ಕೆ ಸಿಗ್ತಾ ಇಲ್ವಾ? ನಾನು ನನಗೋಸ್ಕರ ಜೀವನ ಮಾಡ್ತಿದ್ದೀನಲ್ಲ, ಅದಕ್ಕೋಸ್ಕರ ಸಿಗ್ತಾ ಇಲ್ವಾ? ಗೊತ್ತಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸರ್ವೇ ಸಾಮಾನ್ಯ ಎಲ್ಲರ ಬೈಯಲ್ಲೂ ಬರೋದು ಅದೊಂದೇ ಮಾತು. 4 ಜನ ಏನು ಅಂದ್ಕೊಳ್ಳಲ್ಲ, ನಾವು ದಿನಾ ಹೊರಗಡೆ ಹಿಂಗೆ ಹೋಗ್ತಾ ಇದ್ರೆ 4 ಜನ ಏನು ಅಂದ್ಕೊಳ್ಳಲ್ಲ ಈ ಥರ ಡ್ರೆಸ್ ಮಾಡಿಕೊಂಡ್ರೆ. ತಪ್ಪೇನು? ಮೈ ಮುಚ್ಚುವಂಥ ಡ್ರೆಸ್ ಹಾಕ್ಕೊಳ್ತೀವಿ. ಒಬ್ಬರು ಮದುವೆ ಆಗಿ ಮಗುವಿನ ತಾಯಿಯಾಗಿ ಅವ್ರ ಮಕ್ಕಳು ಸ್ವಲ್ಪ ಏಜು ಬಂದಮೇಲೆ ಡ್ರೆಸ್ ಹಾಕ್ಕೊಂಡ್ರೆ 4 ಜನ ಏನಂತಾರೆ ಅಂತ ಹಾಡ್ಕೊಳ್ತಾರೆ. ಏನಮ್ಮ ನಿನ್ನ ಮಗಳು ನಿನ್ನ ವಯಸ್ಸಿಗೆ ಬಂದಿರೋ ಮಗಳಿಟ್ಕೊಂಡು ಇಂಥ ಬಟ್ಟೆ ಹಾಕೋತೀಯಲ್ಲ, ನಿನ್ನ ಮಾನ ಮರ್ಯಾದೆ ಇಲ್ವಾ ಅಂತ ಬೈತಾರೆ. ಅಥವಾ ನಿಂಗೆ ಸರಿ ಇಲ್ಲ ಇದು ಅಂತ ಹೇಳ್ತಾರೆ.
ಆ 4 ಜನಕ್ಕೋಸ್ಕರ ನಾವ್ಯಾಕೆ ಬದುಕಬೇಕು? ಮೈ ತುಂಬ ತಾನೇ ಉತ್ಕೋತಾ ಇದ್ದೀವಿ, ಬಟ್ಟೆನ ಮುಚ್ಕೊಳ್ತಾ ಇದ್ದೀವಿ, ತೋರಿಸ್ಕೊಂಡೇನು ಮುಚ್ಕೋತಾ ಇಲ್ವಲ್ಲ? ಅಥವಾ 4 ಜನಕ್ಕೋಸ್ಕರ ನಾವು ಬದುಕೋಗಿದ್ರೆ ನಮ್ಮ ಜೀವನದಲ್ಲಿ ನಮಗೋಸ್ಕರ ನಾವು ಯಾವಾಗ ಬದುಕ್ತೀವಿ? ನಿಜವಾಗ್ಲೂ ಅದೊಂದು ನನಗೆ ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಂಬಿಟ್ಟಿದೆ. ಆ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ನನಗೆ ಯಾರೂ ಸಹ ಸಿಕ್ಕಿಲ್ಲ. ಗುರುಗಳಾಗಿರಲಿ, ಸ್ನೇಹಿತರಾಗಿರಲಿ, ಬಂಧು ಬಳಗ ಯಾರೂ ಸಹ ಆ 4 ಜನನ ಯಾರು ಅಂತ ಹೇಳಿಲ್ಲ. ಆದರೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಈ 4 ಜನದ ಬಗ್ಗೆ. ಬನ್ನಿ ಇವಾಗ ಸಾಂಬಾರು ಮಾಡಲಿಕ್ಕೆ ಏನೇನು ಅಂತ ಹೇಳ್ತೀನಿ. ಹಾಗಲಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಕಡಲೆಬೇಳೆ ನೆನೆ ಹಾಕಿದ್ದೀನಿ ಸಪ್ರೇಟಾಗಿ. ಹಾಗಲಕಾಯಿಗೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ನೆನೆ ಹಾಕಿದ್ದೀನಿ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಚಕ್ಕೆ, ಲವಂಗ, ಅರಿಶಿನ ಪುಡಿ, ಟೊಮೊಟೊ ಹಣ್ಣು, ತೆಂಗಿನಕಾಯಿ, ಹಾಗೆಯೇ ಚಿಲ್ಲಿ ಪೌಡರ್, ಧನಿಯಾ ಪುಡಿ. ಮಟನ್ ಸಾಂಬಾರಿಗೆ ಹೇಗೆ ಬೇಕೋ ಹಾಗೆಲ್ಲ ಇದನ್ನು ರೆಡಿ ಮಾಡ್ಕೋಬೇಕು. ಖಾರನ ಎಲ್ಲ ರೆಡಿ ಮಾಡಿಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಧನಿಯಾ ಪೌಡರ್ ಮಟನ್ ಸಾಂಬಾರಿಗೆ ಏನು ಹಾಕ್ತೀವಲ್ಲ ಅದೇ ಧನಿಯಾ ಪುಡಿ, ಚಿಲ್ಲಿ ಪೌಡರ್. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಆಯಿತಾ. ಹಾಗೆಯೇ ಎಲ್ಲರೂ ನೈಸಾಗಿ ರುಬ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಾದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಹಾಗೆಯೇ ಹಾಗಲಕಾಯಿ ಮತ್ತು ಕಡಲೆಬೇಳೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಹಾಗಲಕಾಯಿನ ಬಾಡಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ. ಆತಾತ್ರವಾಗಿ ಏನಾದರೂ ಈ ಪಲ್ಯ ಮಾಡಿದ್ರೆ ಹಾಗಲಕಾಯಿ ನಾವೇನೇ ಕುಕ್ಕರ್ಗೆ ಹಾಕಿ ವಿಷಲ್ ತೆಗೆದ್ರೂ ಏನೋ ಒಂದು ರೀತಿ ಕರ್ಕ್ ಅಂದಂಗೆ ಆಗುತ್ತೆ. ಅದೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸಿ ನೋಡಿ ಎಂಥ ಟೇಸ್ಟ್ ಕೊಡುತ್ತೆ ಗೊತ್ತಾ? ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಚೆನ್ನಾಗಿ ಎಲ್ಲ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಖಾರ ಹಾಕಿ ಅದನ್ನು ಸಹ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಸ್ವಲ್ಪ ಗೊಜ್ಜಾದ್ರಿಂದ ಸ್ವಲ್ಪ ನೀರು ಹಾಕಿ 1 ವಿಸಲ್ ಬರೆಸ್ಕೊಂಡ್ರೆ ಸಾಕು, ಅಥವಾ 2 ವಿಸಲ್ ಬರೆಸ್ಕೊಂಡ್ರೆ ಸಾಕು. ರುಚಿಯಾಗಿರೋ ಹಾಗಲಕಾಯಿ ಗೊಜ್ಜು ಅಥವಾ ಪಲ್ಯ ರೆಡಿಯಾಗುತ್ತೆ ಸ್ನೇಹಿತರೆ. ಒಂದು ಸಲ ಟ್ರೈ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಹಾಗಲಕಾಯಿನ ನೆನೆ ಹಾಕ್ತೀನಿ ಅಂತಂದರೆ ಅದೊಂದು ಅಭ್ಯಾಸ ಆಗಿದೆ. ಸರ್ವೇ ಸಾಮಾನ್ಯ ಹಾಗಲಕಾಯಿ, ಎಲೆಕೋಸು, ಹೂಕೋಸನ್ನು ನಾನು ಸಾಮಾನ್ಯವಾಗಿ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನೆನೆ ಹಾಕಿ ಆಮೇಲೆ ತೊಳೆಯುವಂಥ ಅಭ್ಯಾಸ ಇದೆ. ಹಾಗಾಗಿ ನೆನೆ ಹಾಕಿದ್ದೀನಿ. ಈಗ 4 ಜನದ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಆ 4 ಜನ ಯಾರಂತ ನನಗೆ ಇದುವರೆಗೂ ಸಿಕ್ಕಿಲ್ಲ. ನನಗೋಸ್ಕರ ಒಂದು ಒಳ್ಳೆ ತಪ್ಪನ್ನು ಮಾಡೋದಕ್ಕೂ ಸರಿ, ನನಗೋಸ್ಕರ ನಾನು ಸುಳ್ಳು ಹೇಳೋದಕ್ಕೂ ರೆಡಿ. ನನಗೋಸ್ಕರ ನಾನು ಜೀವನದಲ್ಲಿ ನಾನು ಬದುಕ್ತಾ ಇರೋದು, ನನಗೋಸ್ಕರ ನಿಜವಾಗ್ಲೂ ಸ್ನೇಹಿತರೆ ಒಳ್ಳೆ ದಾರಿ. ನನಗೋಸ್ಕರ ನಾವು ಯಾವತ್ತೂ ಬದುಕ್ತೀವೋ ಒಂದು ಒಳ್ಳೆ ದಾರಿ ಕಾಣಿಸುತ್ತೆ. ಇನ್ನೊಬ್ಬರಿಗೋಸ್ಕರ ನಾವು ಬದುಕೋದೇ ಆದರೆ ಆ ದಾರಿ ಮುಚ್ಚೋಗುತ್ತೆ. ಯಾರಿಗೋಸ್ಕರನೋ ಮೆಚ್ಚೋಕ್ಕೋಸ್ಕರ, ಯಾರಿಗೋ ತೃಪ್ತಿಪಡಿಸೋಕ್ಕೋಸ್ಕರ, ಯಾರ ಕೈಯಲ್ಲೋ ಶಬಾಷ್ಗಿರಿ ಪರವಾಗಿಲ್ಲ ಕಣೋ ಇವನು ಪರವಾಗಿಲ್ಲ ಕಣೋ ಇವಳು ಅನ್ನಿಸ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ನಾವು ಬಲಿ ಕೊಡೋದು ಅವ್ರಿಗೋಸ್ಕರ ಎಷ್ಟರ ಮಟ್ಟ ಸರಿ? ಸಾಯೋ ಕಡೆಗಾಲದಲ್ಲಿ ನಮ್ಮ ಅಂತರಾತ್ಮ ಕೇಳುತ್ತೆ, ನಿನಗೋಸ್ಕರ ನೀನೇನು ಮಾಡಿಕೊಂಡೆ ಅಂತ. ಮಕ್ಕಳಿಗೋಸ್ಕರ ಆಸ್ತಿ ಸಂಪಾದನೆ ಮಾಡಿದೆ, ಹೆಂಡತಿಗೋಸ್ಕರ ಆಸ್ತಿ ಸಂಪಾದನೆ ಮಾಡಿದೆ, ಗಂಡನಿಗೋಸ್ಕರ ದುಡಿಮೆ ಮಾಡಿದೆ, ಮಕ್ಕಳಿಗೋಸ್ಕರ ದುಡಿಮೆ ಮಾಡಿದೆ, ಸೊಸೆದಿರು ಮೊಮ್ಮಕ್ಕಳಿಗೋಸ್ಕರ ನನ್ನ ಜೀವನನೇ ತ್ಯಾಗ ಮಾಡಿದೆ ಅಂತ ಹೇಳ್ತೀವಲ್ವ. ನಮಗೋಸ್ಕರ ನಾವು ಏನು ಮಾಡಿಕೊಂಡೆ ಅಂತ ಕೇಳುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ಯಾವತ್ತೂ ಆ 4 ಜನಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವತ್ತೂ ನಮಗೋಸ್ಕರ ನಾವು ಬದುಕ್ತೀವೋ ನಮ್ಮ ದಾರಿ ಕರೆಕ್ಟಾಗಿರುತ್ತೆ. ನಾವು ಯಾವ ತಪ್ಪು ಮಾಡಲ್ಲ, ಯಾವ ಸುಳ್ಳನ್ನು ಹೇಳೋದಿಲ್ಲ. ನಮ್ಮ ದಾರಿ ಹೇಗೆ, ನಾನು ಇವತ್ತು ಒಂದು ಒಳ್ಳೆ ಸುಳ್ಳು ಹೇಳಿದ್ದೀನಿ ಅಂತಂದರೆ ಆ ಒಂದು ಒಳ್ಳೆ ಸುಳ್ಳಿಗೆ ನೂರಾರು ಅರ್ಥಗಳಿರುತ್ತೆ, ಸಾವಿರಾರು ದಾರಿಗಳಿರುತ್ತವೆ, ಸಾವಿರಾರು ಅರ್ಥಪೂರ್ಣ ಬದುಕಿರುತ್ತೆ. ಒಳ್ಳೆ ಸುಳ್ಳು ಇದೆಯಾ, ಕೆಟ್ಟ ಸುಳ್ಳು ಇದೆಯಾ ಅಂತಂದರೆ ಖಂಡಿತ ಇದೆ. ಒಳ್ಳೆ ಸುಳ್ಳು ಇದೆ, ಕೆಟ್ಟ ಸುಳ್ಳು ಇದೆ, ಒಳ್ಳೆ ಸತ್ಯನೂ ಇದೆ, ಕೆಟ್ಟ ಸತ್ಯನೂ ಇದೆ. ಆಣೆ ಮಾಡಿ ಸತ್ಯ ಮಾಡಿ ಕೊಲೆ ಮಾಡಿ ಮೋಸ ಮಾಡಿದ್ರೆ ಅದು ಕೆಟ್ಟ ಸತ್ಯ ಅಲ್ವಾ? 10 ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಒಂದು ಸುಳ್ಳು ಹೇಳಿದ್ರೆ ತಪ್ಪೇನಿಲ್ಲ ಅಲ್ವಾ? ಆ ಸುಳ್ಳಿಂದ ಇನ್ನೊಬ್ರಿಗೆ ನೋವಾಗಬಾರ್ದು. ಅದನ್ನು ಖಂಡಿತ ನಾನು ಸ್ವಾಗತ ಮಾಡ್ತೀನಿ. ಆಯಿತಾ ಸ್ನೇಹಿತರೆ? ಬನ್ನಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡೋದೇನು ದೊಡ್ಡ ಹರಸಾಹಸ ಅಲ್ಲ. ಆದರೆ ಚಪಾತಿ ಹಿಟ್ಟನ್ನು ಮಿಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ಮೆಂತ್ಯ, ಸ್ವಲ್ಪ ಸೋಯಾ ಕಾಳನ್ನು ಹಾಕಿ ಮಿಲ್ ಮಾಡಿಸ್ಕೊಂಡು ಬನ್ನಿ. ತುಂಬ ಹೆಲ್ದಿಯಾಗಿರೋ ಚಪಾತಿ ರೆಡಿಯಾಗುತ್ತೆ. ಮೆಂತ್ಯ ಹಾಕೋದ್ರಿಂದ ಬಾಡಿ ತುಂಬ ತಂಪಾಗಿರುತ್ತೆ. ಕಾರಣ ಏನಂದರೆ ಚಪಾತಿ ಹೀಟ್ ಅಲ್ವಾ, ಕೆಲವ್ರಿಗೆ ಆಗಿ ಬರೋದಿಲ್ಲ, ಮೋಷನ್ ಮಾಡೋಕ್ಕಾಗೋದಿಲ್ಲ, ತುಂಬ ಟೈಟ್ ಆಗುತ್ತೆ, ಹೊಟ್ಟೆನೂ ಬರುತ್ತೆ. ಹಾಗಾಗಿ ಸ್ವಲ್ಪ ಮೆಂತ್ಯ ಹಾಕಿದ್ರೆ ತುಂಬ ಒಳ್ಳೆಯದು. ಡಯಾಬಿಟಿಕ್ ಪೇಷಂಟ್ಗಂತೂ ಒಳ್ಳೆಯದು.
ಅದರಲ್ಲೂ ಪ್ರತಿ ತಿಂಗಳು ಪೀರಿಯಡ್ಸ್ ಆಗೋ ಹೆಣ್ಮಕ್ಳಿಗೆ ಮೆಂತ್ಯ ಅಂತೂ ಹೇಳಿ ಮಾಡಿಸಿದ್ದು ಖಂಡಿತವಾಗ್ಲೂ. ಏನಾದರೂ ಡೇಟ್ ಆಗಿ ತೀರಾ ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ಒಂದು ಕೆಲಸ ಮಾಡಿ. ಡೇಟ್ ಆಗೋದು ಒಂದು 5 ದಿವಸ ಅಂತ ಅಂದ್ಬಿಟ್ಟು ಡೈಲಿ ಮೆಂತ್ಯದ ನೀರು ರಾತ್ರಿ ನೆನೆ ಹಾಕಿ ಮೆಂತ್ಯನ ಬೆಳಗ್ಗೆ ಎದ್ದು ಮೆಂತ್ಯದ ನೀರು ಕುಡೀರಿ. ತುಂಬಾ ಬೆನಿಫಿಟ್ ಸಿಗುತ್ತೆ. ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಬಾಡಿ ತಂಪಾಗುತ್ತೆ, ಸಣ್ಣ ಆಗ್ತಾ ಬರ್ತೀರ ಆಯಿತಾ. ಅದ್ರ ಜೊತೆಗೆ ಪೀರಿಯಡ್ಸ್ ಆದಮೇಲೆ ಡೈಲಿ 2 ಖರ್ಜೂರ ತಿನ್ನಿ ಬ್ಲೀಡಿಂಗ್ ನಿಲ್ಲೋವರೆಗೂ. ಕಾರಣ ಏನಂದರೆ ನಮ್ಗೆ ಏನು ಬ್ಲೀಡಿಂಗ್ ಆಗುತ್ತಲ್ಲ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ಒಂದೊಂದು ಸಲ ಕೆಲವೊಂದು ಸಲ ಗಡ್ಡೆಗಳ ರೀತಿಯಲ್ಲಿ ಒಂದು ಸಣ್ಣ ಸಣ್ಣ ಮಾಂಸದ ಪೀಸ್ಗಳ ರೀತಿಯಲ್ಲಿ ಬ್ಲೀಡಿಂಗ್ ಆಗುತ್ತೆ. ಆ ಥರ ಆಗೋ ಬದಲು ಅಥವಾ ಒಂದು ದಿನ ಆಗೋದು ನೆಕ್ಸ್ಟ್ ದಿನ ಆಗದೇ ಇರೋದು ಆ ಥರ ಆಗುತ್ತೆ. ಅದೇ ಒಂದು ಸ್ವಲ್ಪ ಖರ್ಜೂರ ಎರಡೇ 2 ಖರ್ಜೂರ ಜಾಸ್ತಿ ತಿನ್ನಬಾರ್ದು. ದಿನಕ್ಕೆ 2 ಖರ್ಜೂರ ಬ್ಲೀಡಿಂಗ್ ನಿಲ್ಲೋವರೆಗೂ ತಿಂದರೆ ನೀಟಾಗಿ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಬ್ಲೀಡಿಂಗ್ ಎಲ್ಲ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಜೊತೆಗೆ ಅರಿಶಿನ ನೀರು ಕುಡಿಯೋದ್ರಿಂದ ಹೊಟ್ಟೆ ನೋವು ಮತ್ತು ಸೊಂಟ ನೋವು ಸಂಪೂರ್ಣವಾಗಿ ನಿಲ್ಲಿಸ್ಬೋದು. ಸಾಧ್ಯವಾದಷ್ಟು ದಿನಕ್ಕೆ 2 ಸಲ ಸ್ನಾನ ಮಾಡಿ. ತುಂಬ ಅಂದ್ರೇ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಚಪಾತಿ ಮಾಡೋ ವಿಚಾರಕ್ಕೆ ಎಲ್ಲಿ ತನಕ ಹೋಯ್ತು ಮಾತು ಅಲ್ವಾ. ಯಾವುದೇ ಆದ್ರೂ ಮಾತಾಡಬೇಕಾದ್ರೆ ಒಂದು ಅರ್ಥಬದ್ಧವಾದ ಇರಲಿ, ಯಾರ ಹತ್ರನೇ ಆದ್ರೂ. ಅವರು ನೆನಪಲ್ಲಿ ಇಟ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನಾವು ಮಾತಾಡೋಣ. ಮೆಂತ್ಯ ನೆನೆ ಹಾಕ್ತೀನಿ, ಆ ಮೆಂತ್ಯ ವೇಸ್ಟ್ ಆಗಲ್ವಾ ಅನ್ಬೋದು. ನೀವು ಇನ್ನೊಂದು ಕೆಲಸ ಮಾಡ್ಬೋದು. ಮೆಂತ್ಯನ ನೀವು ಮೊಳಕೆ ಬರಿಸ್ಬಿಟ್ಟು, ಅಂದರೆ ಪೂರ್ತಿ ಅದು ಗಿಡ ಥರ ಎಲೆ ಥರ ಬರಬಾರ್ದು. ಸ್ವಲ್ಪ ಮೊಳಕೆ ಬರ್ತಾ ಇದ್ದಂಗೆ ಅದನ್ನು ಕಿತ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳೆದು ಅದರಲ್ಲಿ ಕೋಸಂಬರಿ ಮಾಡಿಕೊಂಡು ನೀವು ತಿನ್ನೋದ್ರಿಂದನೂ ಸಹ ತುಂಬ ಬೆನಿಫಿಟ್ ಇದೆ. ನಿಜವಾಗ್ಲೂ ಸ್ನೇಹಿತರೆ, ಗೋಧಿ ಹುಲ್ಲು, ರಾಗಿ ಹುಲ್ಲು, ಹಾಗೆ ನಮ್ಮ ಮೆಂತ್ಯದ ಒಂದು ಏನಿರುತ್ತೆ ಪೈರು, ಇವೆಲ್ಲ ತುಂಬಾ ಹೆಣ್ಮಕ್ಳಿಗಂತೂ ನಮ್ಮ ಮಂತ್ಲಿ ಸೈಕಲ್ ಪ್ರಾಬ್ಲಮ್ ಏನಿದೆ ಅಂಥವ್ರಿಗೆ, ಗರ್ಭಕೋಶ ಪ್ರಾಬ್ಲಮ್ ಇರೋರಿಗೆ. ಗರ್ಭಕೋಶ ಅಂತಂದರೆ ಹೆಂಗೆ ಅಂತಂದರೆ ಫೈನಲ್ ಸ್ಟೇಜಲ್ಲಿ ಯಾವ್ದಾರ ಪ್ರಾಬ್ಲಮ್ ಇದ್ದು ಫೈನಲ್ ಸ್ಟೇಜಲ್ಲಿ ಇರೋರಿಗೆ ನಾನು ಹೇಳ್ತಾ ಇಲ್ಲ. ಸಣ್ಣ ಪುಟ್ಟ ತೊಂದರೆಗಳಿರೋರಿಗೆ ತುಂಬ ಬೆನಿಫಿಟ್ ಇದೆ. ಜೊತೆಗೆ ಮುಂದೆ ನಮ್ಮ ಗರ್ಭಕೋಶಕ್ಕೆ ಯಾವ ತೊಂದರೆನೂ ಬರೋದಿಲ್ಲ ಅಂತಲೇ ಹೇಳ್ತೀನಿ. ನೋಡೋದಲ್ಲ, ಚಪಾತಿ ಜೊತೆಗೆ ಹಾಗಲಕಾಯಿ ಪಲ್ಯ ಹೇಗಿತ್ತು? ಮನೆಯಲ್ಲಿ ಟ್ರೈ ಮಾಡಿ. ಸಿಂಪಲ್ ಆಗಿದೆ ರೆಸಿಪಿ ಮಾತ್ರ. ಹೊಸ ರೆಸಿಪಿನ ಟ್ರೈ ಮಾಡೋದು ಬದಲು ಹಳೆಯ ರೆಸಿಪಿಗಳನ್ನೇ ಮಾಡ್ಕೊಂಡು ತಿಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಹೊಸ ರೆಸಿಪಿ ತುಪ್ಪ ಎಣ್ಣೆ ಜಾಸ್ತಿ ಹಾಕಿರೋದನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ನೀನೇ ತಿನ್ಕೊಳಮ್ಮ, ರೆಸ್ಟೋರೆಂಟ್ ಸ್ಟೈಲ್ ಊಟ ನನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನಮ್ಮವ್ವ ಮಾಡ್ತಿದ್ದು ಗೊಜ್ಜೆ ಸಾಕು ನನಗೆ ಅಂದ್ಬಿಡ್ತಾರೆ. ಹಾಗಾಗಿ ಅವ್ವ ಏನು ಹೇಳ್ಕೊಡ್ತಿದ್ದೋ ಅದನ್ನೇ ಸಹ ಮನೆಯಲ್ಲಿ ಯಾವಾಗಲೂ ಮಾಡ್ತಾ ಇರ್ತೀನಿ. ಅಲಸಂದೆ ಕಾಳು ಖಾರ, ಅಲಸಂದೆ ಕಾಳು ಬಸ್ಸಾರು, ಉಪ್ಸಾರು, ನೀರು ಹೆಸರು, ಈ ರೀತಿ ಬೇರೆ ಬೇರೆ ಕಾಳುಗಳಲ್ಲಿ ಮಾಡ್ತಕ್ಕಂಥದ್ದು. ಕಾಳುಗಳನ್ನು ತುಂಬ ಜಾಸ್ತಿ ಬಳಕೆ ಮಾಡ್ತೀವಿ ನಾವು. ನಮ್ಮ ಊರಿನ ಕಡೆ ತುಂಬ ಅಂದರೆ ತುಂಬಾ ಜಾಸ್ತಿ ಬಳಕೆ ಮಾಡ್ತೀವಿ. ಹಾಗೆ ಸ್ನೇಹಿತರೆ, ಮಾತಾಡ್ತಾ ಇದ್ದೆ ನಾನು ಅಲ್ವಾ, ಹೆಣ್ಮಕ್ಳು ಮೆನ್ಸಸ್ ಆದ ಹೆಣ್ಮಕ್ಳುಗಳಿಗೆ ಮತ್ತು ಪೀರಿಯಡ್ಸ್ ಆಗೋ ಟೈಮಲ್ಲಿ ಈ ಥರ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಬಗೆಹರುತ್ತೆ. ಹಾಗೆ ಪೀರಿಯಡ್ಸ್ ಆದಮೇಲೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆ ಒಂದು ಪೀರಿಯಡ್ಸ್ ಬಟ್ಟೆನ ಥೂ ಛೀ ವ್ಯಾ ಅಂತ ಅಂದ್ಕೊಳ್ತಾರೆ. ನಮ್ಮ ದೇಹದಲ್ಲಿ ಅದೇ ನಮಗೆ ಶಕ್ತಿ, ಅದೇ ನಮ್ಮ ಸೌಂದರ್ಯಕ್ಕೆ ಒಂದು ಸೌಂದರ್ಯ ಅಂತಲೇ ಹೇಳ್ಬೋದು. ನಮ್ಮ ಅಂದ ಚಂದ ಏನಂತ ಹೇಳ್ತೀವೋ, ನಮ್ಮ ಶಕ್ತಿ ಅಂತ ಏನು ಹೇಳ್ತೀವೋ, ಅದಕ್ಕೆ ಮೂಲ ಕಾರಣವೇ ನಮ್ಮ ಗರ್ಭಕೋಶ. ಎಷ್ಟೋ ಜನ ಅನ್ಕೋಬಹುದು, ಇವಾಗೆಲ್ಲ ಪ್ಯಾಡ್ ಹಾಕ್ಕೊಳ್ತಾರೆ ಬಿಡಿ, ಪ್ಯಾಡನ್ನು ಒಂದು ಸ್ವಲ್ಪನೂ ನೀರಾಗಿ ತೊಳೆದೇನೆ ಡೈರೆಕ್ಟಾಗಿ ಬಿಸಾಕ್ತಿರಲ್ಲ, ಎಷ್ಟು ದೋಷ ಬರುತ್ತೆ ಗೊತ್ತಾ ಅದರಿಂದ. ಅಯ್ಯೋ, ಇನ್ನು ಒಬಿರಾಯಿನ ಕಾಲದಲ್ಲಿ ಇದ್ದೀರಲ್ಲಪ್ಪ, ಏನು ದೋಷ ಬರತ್ರಿ ಅಂತ ನೀವು ಅನ್ಬೋದು. ಹಲ್ಲಿ, ಹೆಗ್ಗಣ, ಹಾವು ಇವೆಲ್ಲ ನಾವು ಡೇಟಾಗಿರೋ ಅಂಥ ಬಟ್ಟೆ ಮೇಲೆ ಓಡಾಡಿದ್ರೆ ಮುಂದೆ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ. ಮೊಟ್ಟೆ ಬಲ ಇರೋದಿಲ್ಲ, ಮಕ್ಕಳು ಫಲ ನಿಲ್ತಾ ಇಲ್ಲ, ಮೊಟ್ಟೆ ರಿಲೀಸ್ ಆಗೋದು ಲೇಟ್ ಆಗ್ತಾ ಇದೆ, ಗರ್ಭಕೋಶದಲ್ಲಿ ವೀಕ್ ಇದೆ ಅಂತೆಲ್ಲ 108 ಹೇಳ್ತಾರಲ್ಲ. ಅದಕ್ಕೂ ತುಂಬಾ ಸಂಬಂಧ ಇದೆ ಸ್ನೇಹಿತರೆ. ಹಾಗಾಗಿ ಪ್ಯಾಡನ್ನು ಯೂಸ್ ಮಾಡಿದ್ರೂ ತೊಳೆದ್ಬಿಟ್ಟು ಅದನ್ನು ಡಸ್ಟ್ಬಿನ್ನಿಗೆ ಹಾಕಿ. ಖಂಡಿತ ಇದರಿಂದ ನಿಮಗೆ ಗೊತ್ತಾಗುತ್ತೆ ಮುಂದೆ ತುಂಬ ಎಷ್ಟು ಒಳ್ಳೆಯದು ಅಂತ. ನನ್ನ ಅವ್ವ ಹೇಳ್ತಾಯಿದ್ರು, ಪೀರಿಯಡ್ಸ್ ಆಗಿರೋ ಬಟ್ಟೆನ ಯೂಸ್ ಮಾಡಿದ್ಮೇಲೆ ನಾವು ವಾಶ್ ಮಾಡ್ತೀವಿ ಅಲ್ವಾ, ವಾಶ್ ಮಾಡಿದ್ಮೇಲೆ ನೀಟಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ಮೇಲೆ ಒದ್ದೆ ಇರೋ ಬಟ್ಟೆನ ಮುಖಕ್ಕೆ ಒರೆಸ್ಕೊಳ್ತಾ ಇದ್ರಂತೆ. ಆ ತೇವನ ಮುಖದಲ್ಲಿ ಪಿಂಪಲ್ ಬರ್ತಿರಲಿಲ್ಲ, ಮಾರ್ಕ್ ಬರ್ತಿರಲಿಲ್ಲ, ಎಲ್ಲ ಫುಲ್
ಮಚ್ಚೆ ಮಚ್ಚೆ ರೀತಿ ಬರ್ತಿರಲಿಲ್ಲ. ಕೆಲವೊಂದು ಪ್ರಾಬ್ಲಮ್‌ಗಳಿಂದ ಮುಕ್ತಿ ಹೊಂದ್ತಿದ್ರಂತೆ ಅವರು. ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು, "ನಿನ್ನ ಮುಖ ಯಾವಾಗಲೂ ನೈಸಾಗಿ ಇಷ್ಟೊಂದು ಹೆಂಗಾಗಿದೆಯಲ್ಲ ನಿನ್ನ ಮುಖ ಏನವ್ವ" ಅಂದ್ರೆ ಅವ್ರು ಹೇಳೋರು ನನಗೆ. ನನ್ನ ಅಜ್ಜಿ ಹೇಳೋರು, "ಏ ಮುಟ್ಟಾಗಿದೆಯಲ್ಲ ಮಗ ಬಟ್ಟೆನೇನ ಚೆನ್ನಾಗಿ ಒಗೆದ್ಬಿಟ್ಟು ಮುಖಕ್ಕೆ ಒಂಚೂರು ಹಂಗೆ ಒರೆಸ್ಕೊಳಪ್ಪ, ಮುಖ ಶೈನಿಂಗ್ ಬರುತ್ತೆ ಕಣ್ಮಗ, ನೈಸಾಗಾಗುತ್ತೆ ಕಣ್ಮಗ" ಅಂತನ್ನೋರು. ಎಷ್ಟೋ ಜನ ಈ ಮಾತನ್ನ ಕೇಳಿ ಛೀ ಅಂತ ಅನ್ಕೋಬೋದು. ಬೇಕಾದ್ರೆ ಅಜ್ಜಿದಿರು, ಅವ್ವ ಯಾರಾರು ಇರ್ತಾರಲ್ವಾ, ಕೇಳಿ ನೋಡಿ. ನಿಜಕ್ಕೂನು ಅದಕ್ಕೆ ಒಂದು ಉತ್ತರ ಅಂತಲೇ ಹೇಳ್ಬೋದು. ಯಾವತ್ತು ಗರ್ಭಕೋಶದಿಂದ ಬರ್ತಕ್ಕಂತಹ ಆ ಒಂದು ರಕ್ತದ ಬಗ್ಗೆನೇ ಆಗಲಿ ಅಥವಾ ವೈಟ್ ಒಂದು ಏನು ನಮಗೆ ವೈಟ್ ಬಟ್ಟೆ ಅಂತ ಏನು ಬಿಳಿ ಮುಟ್ಟು ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಖಂಡಿತ ಅಸಹ್ಯ ಪಡ್ಕೋಬೇಡಿ. ನಮ್ಮ ದೇಹದ ಮೂಗಲ್ಲಿ ಗೊಣ್ಣೆ ಹೇಗೆ ಹೋಗುತ್ತೋ, ಬಾಯಲ್ಲಿ ಉಗುಳು ಹೇಗೆ ಹೋಗುತ್ತೋ, ಕಿವಿಯಲ್ಲಿ ಗುಗ್ಗೆ ಹೇಗೆ ಹೋಗುತ್ತೋ, ಗರ್ಭಕೋಶದಲ್ಲಿರತಕ್ಕಂತಹ ಮಲಿನ ಹೋಗಲೇಬೇಕು. ಸ್ವಲ್ಪ ಸ್ವಲ್ಪ ಬಿಳಿ ಮುಟ್ಟು ಹೋಗ್ತಾ ಇರುತ್ತೆ. ತುಂಬ ಅತಿಯಾಗಿ ಬಣ್ಣ ಕಲ್ಲರ್ ಹೋಗೋದು, ಕೆಲವರಿಗೆ ಸ್ಮೆಲ್ ಬರೋ ಹಂಗಾದ್ರೆ ಹಾಸ್ಪಿಟಲ್ಗೆ ತೋರಿಸಿ ಸಾಧ್ಯವಾದಷ್ಟು ಅದು ಗೌರವ ಕೊಡಿ. ಕೆಲವರು ಈ ಹಾಳಾದು ಹೊರಗಡೆ ಆಗೋದು ಈ ಕರೆಕ್ಟಾಗಿ ಈ ಹಬ್ಬಗಳಿಗೆ ಬರಬೇಕಾ ಈ ದರಿದ್ರದ್ದು? ಅಡುಗೆ ಎಲ್ಲ ಮಾಡಾದ್ಮೇಲೆ ಆಗೋದಲ್ವಾ? ಥು, ಈ ಟೈಮಲ್ಲಿ ಎಲ್ಲೂ ಹೋಗಂಗಿಲ್ಲ, ಬರಂಗಿಲ್ಲ. ಹಬ್ಬಗಳಲ್ಲೇ, ಮದುವೆಗಳಲ್ಲೇ ಅಂತ ಅಂದ್ಕೊಂಡು ಹೆಣ್ಮಕ್ಳೇ ಅವ್ರ ಮುಟ್ಟನ್ನು ಅವರೇ ಬೈಕೊಳ್ತಾರೆ. ಇನ್ನು ಗಂಡು ಮಕ್ಕಳು, ನಿನಗೇನೇನೂ ಇಲ್ಲ. ಹಬ್ಬ ಟೈಮಲ್ಲಿ ನಿಂಗೆ ಏನಾದರೂ ನನಗೆ ಕೆಲಸ ಇರಬೇಕಾದ್ರೆ ಎಲ್ಲಾರು ಹೋಗ್ಬೇಕು ಅಂದರೆ ಮುಟ್ಟಾದೆ ಅಂತ ಕೂತ್ಕೋತೀಯ ಅಂತ ಬೈಕೊಳ್ತಾರೆ. ಖಂಡಿತ ಬೈಬೇಡಿ ಸ್ನೇಹಿತರೆ. ಏಕೆಂದರೆ ಅದಕ್ಕೆ ಆ ಒಂದು ಮುಟ್ಟ ಆಗೋದ್ರಿಂದನೇ ಹೆಣ್ಮಕ್ಳಿಗೆ ಶಕ್ತಿ. ಒಂದು ವಾರ ತಡ ಆಗಿಬಿಡ್ಲಿ, ನಾವು ಎಷ್ಟು ವಿಲ ವಿಲ ಅಂತ ಒದ್ದಾಡ್ತೀವಿ. ಗಂಡು ಮಕ್ಳಿಗೇನು ಗೊತ್ತು ಅಲ್ವಾ ಗೌರಿ ದುಃಖ? ಅವ್ರಿಗೇನು ಗೊತ್ತಿಲ್ಲ ಖಂಡಿತವಾಗ್ಲೂ. ಅದಕ್ಕೂ ಒಂದು ಗೌರವ ಕೊಡಿ. ನಿಜಕ್ಕೂ ಮುಟ್ಟು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಸರ್ವೇ ಸಾಮಾನ್ಯ ಇವತ್ತೊಂದು ದಿವಸದಲ್ಲಿ 40 ವರ್ಷ ಆಗ್ತಿದ್ದಂಗೆ ಮಂತ್ಲಿ ಸೈಕಲ್ ಏನಿದೆಯೋ ಅದು ನಿಂತೋಗ್ಬಿಡ್ತಾ ಇದೆ. ಅವತ್ತೆಲ್ಲ 45-50 ವರ್ಷ ತನಕ ನನ್ನ ಅಜ್ಜಿ ನಾನು ನೋಡಿದ ಮಟ್ಟಿಗೆ ಹಾಕ್ತಾಯಿದ್ರು ನನ್ನ ಅಜ್ಜಿ. ಅವತ್ತೆಲ್ಲ 50 ವರ್ಷ ತನಕನೂ ಹಾಕ್ತಾಯಿದ್ರು. ಆದರೆ ಇವತ್ತು ಬೇಗನೆ ಮುಟ್ಟು ನಿಲ್ತಾ ಇದೆ. ಬೇಗನೆ ಮಕ್ಕಳು ಬೇಗ ದೊಡ್ಡವರಾಗ್ತಾರೆ, ಪೀರಿಯಡ್ಸ್ ಆಗೋದಕ್ಕೆ ಶುರು ಮಾಡ್ತಾರೆ. ನಾನು ಸೆಕೆಂಡ್ ಪಿ ಯುನಲ್ಲಿದ್ದಾಗ ನಾನು ಪೀರಿಯಡ್ಸ್ ಆಗೋದಕ್ಕೆ ಶುರು ಮಾಡಿದ್ದು. ಅಷ್ಟರಲ್ಲಾಗಲೇ ನನ್ನ ಮದುವೆನೂ ಆಗಿಬಿಟ್ಟಿತ್ತು. ಹೌದು, ಮದುವೆ ಆಗಿ 2 ವರ್ಷಕ್ಕೆ ನಾನು 3 ವರ್ಷಕ್ಕೆ 4 ವರ್ಷಕ್ಕೆ ನಾನು ಇದಾಗಿದ್ದು. ಏಕೆಂದರೆ ಇವತ್ತು ಎಷ್ಟು ಬೇಗ ನಾವು ಮುಟ್ಟನ್ನು ಹಾಕ್ತೀವೋ ಅಷ್ಟು ಬೇಗ ಮಕ್ಕಳನ್ನ ಮಾಡ್ಕೋಬೇಕು. ಎಗ್ಗುಗಳು ಖಾಲಿ ಆಗ್ತಾ ಇರುತ್ತೆ. 30 ವರ್ಷ 35 ವರ್ಷ ಅಂತಂದರೆ ಒಳ್ಳೆ ಫಲವತ್ತತೆ ಇರೋ ಎಗ್ಗುಗಳು ಸಿಗೋದಿಲ್ಲ. ಮಕ್ಕಳಿಗೋಸ್ಕರ ಪರಿತಪಿಸ್ಬೇಕಾಗತ್ತೆ. ಹೌದು, ಇದನ್ನು ಒಳ್ಳೆ ನುರಿತ ಡಾಕ್ಟ್ರ್ ಹತ್ರ ಬೇಕಾದ್ರೆ ಕೂತ್ಕೊಂಡು ಚೆಕ್ ಮಾಡಿ. ಈ ಮಾತನ್ನು ಆಡಿರೋದನ್ನು ಬೇಕಾದರೆ ಯಾವ ಡಾಕ್ಟ್ರ್ ಹತ್ರನಾರ ಕೇಳಿ ನೋಡಿ. ಅನುಭವ ಇರೋವಂಥ ಡಾಕ್ಟರ್ಗಳು, ಹೊಸದಾಗಿರೋರೇ ಆಗಲಿ ಅವರೆಲ್ಲ ಅನುಭವ ಇರೋ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ ನೋಡಿ. ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಯಾವಾಗಲೂ ಹೇಳ್ತಾ ಇದ್ದೆ ನಾನು ಮುಟ್ಟಿನ ಬಗ್ಗೆ. ಏಕೆಂದರೆ ಅಂದ ಚಂದ ನಮ್ದು ಏನಿದೆಯೋ ಈ ಮುಟ್ಟು ನಿಂತೋಯ್ತು ಅಂದರೆ ಮುದಿತನ ಬೇಗ ಬರುತ್ತೆ. ಆಮೇಲೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಮನಸ್ಸಿನಲ್ಲಿ ಚೈತನ್ಯ ಇರೋದಿಲ್ಲ. ಹಾಗಾಗಿ ಮುಟ್ಟು ನಾವು ಎಲ್ಲಿವರೆಗೂ ಹಾಕ್ತಾ ಇರ್ತೀವೋ ನಮ್ಮ ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಡೇಟ್ ಆಗ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಅಲ್ಲಿದ್ದಲ್ಲೇ ಪ್ಯಾಡನ್ನು ಬಿಸಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕಿ ವಾಶ್ ಮಾಡಾಕಿ. ಕಾಲಲ್ಲಿ ಮಾತ್ರ ತುಳಿಯೋಕ್ಕೆ ಹೋಗಬೇಡಿ. ಕಾಲಲ್ಲಿ ಏನಾದರೂ ಕೆಲವರು ನೀರು ಬಿಟ್ಕೊಂಡು ಕಾಲಲ್ಲಿ ವಾಶ್ ಮಾಡ್ತಾರೆ. ಆ ತಪ್ಪನ್ನು ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಕೆಲವರಿಗೆ ಸ್ವಲ್ಪ ಸ್ವಲ್ಪ ವೈಟ್ ಹೋಗ್ತಾ ಇರುತ್ತೆ. ಬಟ್ ಅವ್ರು ನೋಡಿದಾಗ ಏನೂ ಸ್ಮೆಲ್ ಇರೋದಿಲ್ಲ. ಬಟ್ ಏನು ಅವ್ರು ಇನ್ವೇರ್ ಹಾಕ್ಕೊಂಡಾಗ ಸ್ವಲ್ಪ ಎಲ್ಲಾರ ಜರ್ನಿ ಮಾಡಿದಾಗ ಅವರು ಏನು ಅಂಗಾಂಗಗಳಿಂದ ಇಲಿ ಸತ್ತೋಗಿರೋ ವಾಸನೆ ಬರ್ತಾ ಇರುತ್ತೆ. ಇದಕ್ಕೆ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ ಎಷ್ಟೋ ಜನ ನಮ್ಮ ಪಕ್ಕ ಕೂತಿರ್ತಾರೆ ಅಂದ್ಕೊಳ್ಳಿ. ಬಟ್ ಅವ್ರು ನೋಡಿದಾಗ ಆ ಸ್ಮೆಲ್ ಏನೂ ಇರೋದಿಲ್ಲ. ಕೆಲವೊಂದು ಸಲ ಅವ್ರ ಬಟ್ಟೆ ಕಾಚ ಯೂಸ್ ಮಾಡಿದ್ರೂ ಆ ಕಾಚದಲ್ಲಿ ಏನು ವಾಸನೆ ಇಲ್ಲ ಅಂದ್ರೂ ಬಟ್ ಒಂದು ವೈಟ್ ಪ್ಯಾಚಸ್ ಬಟ್ಟೆಗೆ ತಾಕ್ತಾ ಇದ್ದಂಗೆ ಹೊರಗಡೆ ಬರೋದು ಸ್ಮೆಲ್ ಒಂಥರ ಕೆಟ್ಟ ಸ್ಮೆಲ್ಸ್ ಬರೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಹಾರ್ಮೋನ್ಸ್ಗಳ ವ್ಯತ್ಯಾಸ. ನಾವು ನೀರನ್ನು ಕುಡಿತೀವಲ್ಲ ಅದರ ಪ್ರಾಬ್ಲಮ್ಮು. ಗಂಡ ಹೆಂಡತಿ ಜೊತೆಗೆ ಸೇರಿದಾಗ ಆದಷ್ಟು ಕ್ಲೀನಾಗಿರಬೇಕು. ಜೊತೆಯಲ್ಲಿ ನಾವು ಯಾವುದಾದ್ರು ಪ್ಯಾಡನ್ನು ಯೂಸ್ ಮಾಡ್ತೀವಿ ಅದು ಮುಖ್ಯ. ಈ ಪ್ಯಾಡ್ ಅನ್ನೋದಕ್ಕಿಂತ ಹೆಚ್ಚಿಗೆ ಅದನ್ನು ನಿಲ್ಲಿಸಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಏಕೆಂದರೆ ಇದರಿಂದನೂ ಸಹ ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಆಗ್ತಾ ಇದೆ. ಇದರಿಂದ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಬರ್ತಾ ಇದೆ. ಗರ್ಭಕೋಶದ ಬಾಯಿದು
ತುಂಬ 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 ತೊಂದರೆಗಳು ಆಗ್ತಾಯಿದೆ. ಹೆದರಿಕೆ ಆಗುತ್ತೆ ಹೆಸರು ಹೇಳೋದಕ್ಕೆ. ಆ ಥರ ಎಲ್ಲ ತೊಂದರೆ ಆಗ್ತಾಯಿದೆ ಅಂತ ನ್ಯೂಸ್ ಕೇಳ್ಪಟ್ಟೆ. ಅದು ನಿಜ ಕೂಡ ಹೌದು. ನಾನು ಇದ್ರ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೆ. ಅದಾದ ಮೇಲೆ ಸ್ವಲ್ಪ ದಿನಕ್ಕೇ ಪ್ಯಾಡ್ಗಳ ಬಗ್ಗೆ ಒಂದು ಈ ರೀತಿ ಹಾಕೊಳ್ಳೋದ್ರಿಂದ ಮಕ್ಕಳಾಗೋದು ಚಾನ್ಸಸ್ ಕಡಿಮೆ ಆಗ್ತಾಯಿದೆ ಅಂತೆಲ್ಲ ನಾನು ಒಂದು ಒಳ್ಳೆ ಇಂಗ್ಲೀಷ್ ನ್ಯೂಸ್ ಚಾನಲಲ್ಲಿ ನೋಡಿದೆ. ಆಗ ನಮ್ಮ ಮನೆಯವ್ರು ಹೇಳಿದರು, "ಏನೇ ನೀನು ಹೇಳಿರೋದನ್ನೇ ಹೇಳ್ತಾ ಇದ್ದಾರಲ್ಲ" ಅಂತ. ಹೌದು ಸ್ನೇಹಿತರೆ, ನಾವು ಎಷ್ಟು ಪ್ಯಾಡ್ ಯೂಸ್ ಮಾಡ್ತೀವೋ ನಮ್ಮ ದೇಹಕ್ಕೆ ನಾವೇ ಕುತ್ತು ಅಂದ್ಕೊಂಡಂಗೆ ಅಂತಲೇ ಹೇಳ್ತೀನಿ. ಉಪ್ಸಾರಿಗೆ ನೀರನ್ನು ಕುದಿಯೋಕ್ಕಿಟ್ಟೆ, ತೊಗರಿ ಕಾಳು ಹಾಕಿದೆ, ಆಮೇಲೆ ಸೊಪ್ಪನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಹಾಗೆ ಬೇಯಿಸಿದ್ದೀನಿ. ಕುಕ್ಕರಲ್ಲಿ ವಿಸಲ್ ಏನು ತಗೊಳ್ಳೋಕೆ ಹೋಗಲಿಲ್ಲ. ಬೇಯಿಸ್ಕೊಂಡಾದ್ಮೇಲೆ ಬಸ್ಕೊಂಡು ಕಾಳು ಮಾಮೂಲಿ ಹೇಗೆ ನೀವೆಲ್ಲ ಒಗ್ಗರಣೆ ಕೊಡ್ತೀರಾ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕಾಯಿ ತುರಿ ಎಲ್ಲನೂ ಹಾಕಿ ಹಾಗೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಉಪ್ಸಾರಿನ ಖಾರ ಸ್ವಲ್ಪ ಇತ್ತು, ಹಾಗಾಗಿ ಉಪ್ಸಾರಿನ ಖಾರ ಏನು ರುಬ್ಲಿಕ್ಕೆ ಹೋಗಲಿಲ್ಲ. ಕಾಳು ಬೇಕಾದ್ರೆ ಒಂದು ಟೊಮೊಟೊ ಹಾಕಿದೆ. ಆ ಟೊಮೊಟೊ 1-2 ಸ್ಪೂನು ಬೆಂದಿರೋ ಕಾಳು, ಹಾಗೆ ಒಂದು ಅರ್ಧ ಸ್ಪೂನ್ ಉಪ್ಸಾರಿನ ಖಾರ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಂಡು ಉಪ್ಸಾರಿಗೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಉಪ್ಸಾರು ಮಿಕ್ಸ್ ಮಾಡ್ಬಿಟ್ಟು ಅದೊಂದು ಸ್ವಲ್ಪ ಕುದಿಸ್ಕೊತೀನಿ. ಒಂದು ಕುದಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಏನಾದ್ರೂ ಮನೆಯಲ್ಲಿ ಉಪ್ಸಾರಿನ ಖಾರ ಮಾಡಲಿಲ್ಲ ಅಂದರೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಬೇಳೆ, ಆಮೇಲೆ ಉಪ್ಪು, ಹುಣಸೆಹಣ್ಣು ಕಿವುಚ್ಕೊಂಡು ಊಟ ಮಾಡಿದ್ರು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ತೊಗರಿಕಾಳು ಉಪ್ಸಾರು ರುಚಿಯಾಗಿತ್ತು. ಹಾಗಲಕಾಯಿ ಗೊಜ್ಜು ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ. ಬಿಸಿ ಬಿಸಿ ಮುದ್ದೆಗೆ ಭಾನುವಾರ ಬೆಳಿಗ್ಗೆ ಆಹಾ ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನನ್ನ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದನ್ನು ಮರಿಬೇಡಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆ, 4 ಜನದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಜೀವನನ ನೆಮ್ಮದಿಯಾಗಿ ಕಳೀರಿ ಅಂತ ಹೇಳ್ತಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.